ಜ್ಞಾನ ಮತ್ತು ಸಮಾನತೆಯ ಬೆಳಕಾಗಿ ಹೊಳೆಯುತ್ತಿರುವ ಪವಿತ್ರ ಕ್ಷೇತ್ರವೇ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ, ಹುಬ್ಬಳ್ಳಿ. ಈ ಮಠವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಜೀವನದ ಅರ್ಥವನ್ನು ತಿಳಿಸುವ ಒಂದು ಆತ್ಮಜ್ಞಾನ ಕೇಂದ್ರ. ಇಂದು ನಾವು ತಿಳಿಯೋಣ ಈ ಪವಿತ್ರ ಸ್ಥಳದ ಇತಿಹಾಸ, ಮಹತ್ವ ಮತ್ತು ಅದರ ದೈವಿಕ ಅನುಭವವನ್ನು. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರಮುಖ ನಗರ. ವ್ಯಾಪಾರ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯ ಸಂಗಮ. ಈ ನಗರದಲ್ಲೇ ನೆಲೆಸಿರುವ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠವು ಸಾವಿರಾರು ಭಕ್ತರಿಗೆ ಆತ್ಮಶಾಂತಿಯ ನೆಲೆ. ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಮಠದ ವಾತಾವರಣ ಶಾಂತ, ಪವಿತ್ರ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವಂಥದ್ದು. ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು 1836ರಲ್ಲಿ ರಾಮನವಮಿ ದಿನ ಜನಿಸಿದರು. ಬಾಲ್ಯದಲ್ಲೇ ಅವರು ಲೋಕಜೀವನದ ಆಸಕ್ತಿಯನ್ನು ತೊರೆದು ಆತ್ಮಜ್ಞಾನಕ್ಕಾಗಿ ಪ್ರಯಾಣ ಆರಂಭಿಸಿದರು. ಗುರುವಿನ ಮಾರ್ಗದರ್ಶನದಲ್ಲಿ ತಪಸ್ಸು, ಧ್ಯಾನ ಮತ್ತು ಯೋಗದಲ್ಲಿ ತೊಡಗಿ ಅವರು ಮಹಾನ್ ಯೋಗಿಯಾಗಿ ಬೆಳೆದರು. ಅವರು ಭಾರತದೆಲ್ಲೆಡೆ ಸಂಚಾರ ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಜನರಿಗೆ ಸತ್ಯ, ಧರ್ಮ ಮತ್ತು ಆತ್ಮಜ್ಞಾನವನ್ನು ಬೋಧಿಸಿದರು. ಕೊನೆಗೆ ಹುಬ್ಬಳ್ಳಿಯನ್ನು ತಮ್ಮ ತಪೋಭೂಮಿಯಾಗಿ ಆರಿಸಿಕೊಂಡು ಇಲ್ಲಿ ಮಠವನ್ನು ಸ್ಥಾಪಿಸಿದರು. ಸ್ವಾಮೀಜಿಯವರ ಉಪದೇಶಗಳು ಅತ್ಯಂತ ಸರಳ ಆದರೆ ಆಳವಾದವು. ಎಲ್ಲ ಮಾನವರು ಸಮಾನರು, ದೇವರು ನಮ್ಮೊಳಗಿದ್ದಾನೆ, ಸೇವೆಯೇ ಸತ್ಯವಾದ ಪೂಜೆ. ಅವರು ಯಾವುದೇ ಜಾತಿ, ಧರ್ಮ ಅಥವಾ ವರ್ಗ ಭೇದವಿಲ್ಲದೆ ಎಲ್ಲರಿಗೂ ಜ್ಞಾನ ನೀಡಿದರು. ಸರಳ ಜೀವನ, ಉನ್ನತ ಚಿಂತನೆ ಅವರ ಜೀವನದ ಸಾರ. ಈ ಮಠದ ಮುಖ್ಯ ಆಕರ್ಷಣೆ ಸ್ವಾಮೀಜಿಯವರ ಸಮಾಧಿ. ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ, ಧ್ಯಾನದಲ್ಲಿ ತೊಡಗುತ್ತಾರೆ. ಮಠದಲ್ಲಿ ನಡೆಯುವ ಪ್ರಮುಖ ಸೇವೆಗಳು: ಅನ್ನದಾಸೋಹ, ಪ್ರತಿದಿನ ಸಾವಿರಾರು ಜನರಿಗೆ ಉಚಿತ ಊಟ, ಭಜನೆ ಮತ್ತು ಕೀರ್ತನೆ, ಧಾರ್ಮಿಕ ಕಾರ್ಯಕ್ರಮಗಳು. ಮಠದ ವಾಸ್ತುಶಿಲ್ಪವು ಸರಳವಾದರೂ ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬಿಕೊಂಡಿದೆ. ಇಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳು: ಮಹಾಶಿವರಾತ್ರಿ, ರಾಮನವಮಿ, ಜಾತ್ರಾ ಮಹೋತ್ಸವ. ಈ ದಿನಗಳಲ್ಲಿ ಮಠದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಭಜನೆ, ಪೂಜೆ, ದೀಪಾಲಂಕಾರ ಇವೆಲ್ಲವೂ ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸುತ್ತವೆ. ಈ ಮಠಕ್ಕೆ ಬಂದಾಗ ಮನಸ್ಸಿಗೆ ಒಂದು ವಿಶಿಷ್ಟ ಶಾಂತಿ ದೊರೆಯುತ್ತದೆ. ಭಜನೆಗಳ ಧ್ವನಿ, ದೀಪದ ಬೆಳಕು, ಭಕ್ತರ ಭಕ್ತಿ ಇವೆಲ್ಲವೂ ಸೇರಿ ಒಂದು ದೈವಿಕ ವಾತಾವರಣ ನಿರ್ಮಿಸುತ್ತವೆ.